ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ತಿರುಮಲ ತಿರುಪತಿ ವೆಂಕಟಾಚಲಪತಿ ಶ್ರೀನಿವಾಸನ ಶೇಷಾಚಲನ ಕ್ಷೇತ್ರಪಾಲನ ಬಗ್ಗೆ ತಿಳಿಯೋಣ. ತಿರುಪತಿ ನೋಡಲು ಒಂದು ಅದ್ಭುತವಾದ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇದು ನಿಗೂಢ ಶಕ್ತಿಗಳು ಮತ್ತು ಲೆಕ್ಕವಿಲ್ಲದಷ್ಟು ವರಗಳ ಪವಿತ್ರ ಸ್ಥಳವಾಗಿದೆ. ಇದು ಪಾಪಗಳ ಕಾಡನ್ನು ಕತ್ತರಿಸುವ ಕೊಡಲಿಯಾಗಿದೆ. ಪುರಾಣಗಳು ಈ ಸ್ಥಳವನ್ನು ಕಲಿಯುಗ ವೈಕುಂಠ ಎಂದು ಹಾಡಿಹೊಗಳುತ್ತವೆ. ಭಗವಾನ್ ವಿಷ್ಣುವು ತಿರುಮಲದ ತಪ್ಪಲಿನಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದನು. ಆಧುನಿಕ ಕಾಲದಲ್ಲಿ ಪ್ರಸಿದ್ಧ ಹೆಸರು ತಿರುಮಲವು ಮೇಲಿನ ಭಾಗವನ್ನು ಸೂಚಿಸುತ್ತದೆ. ಬೆಟ್ಟಗಳು ಮತ್ತು ಕೆಳಗಿನ ಪಟ್ಟಣವನ್ನು ತಿರುಪತಿ ಎಂದು ಕರೆಯಲಾಗುತ್ತದೆ. ಆದರೆ ಹಿಂದೆ ಬೆಟ್ಟದ ತುದಿ ಮತ್ತು ಕೆಳಗಿನ ಪಟ್ಟಣ ಎರಡೂ ತಿರುಪತಿ ಎಂದು ಕರೆಯಲಾಗುತ್ತಿತ್ತು. ತಮಿಳಿನಲ್ಲಿ ತಿರು ಎಂದರೆ ಶ್ರೀ ವಿಷ್ಣು ಮತ್ತು ಮಲ್ಲ ಎಂದರೆ ಶಿವ. ಈ ಪವಿತ್ರ ನಗರವಾದ ತಿರುಪತಿಯು ಹರಿ ಮತ್ತು ಹರ ಎಂಬ ಭೇದವನ್ನು ಹೊಂದಿಲ್ಲ. ಶ್ರೀ ತಿರುಮಲ ದೇವಸ್ಥಾನದ ಕ್ಷೇತ್ರಪಾಲನು ರುದ್ರನ ರೂಪದಲ್ಲಿರುವ ಕಪಿಲೇಶ್ವರ. ಭಗವಾನ್ ಶಿವನು ಜ್ಞಾನದ ವಿತಾರಕ. ಶ್ರೀಹರಿಯು ಮುಕ್ತಿಯನ್ನು ನೀಡುತ್ತಾನೆ. ವಿಮೋಚನೆಯ ವರದ ಹಿಂದೆ ಇರುವ ನಿರಂತರ ಶಕ್ತಿ ಜ್ಞಾನವಾಗಿದೆ. ಎಲ್ಲರಿಗೂ ತಿಳಿದಿದೆ, ಶಿವನ ದೇವಾಲಯಗಳಲ್ಲಿ ವಿಷ್ಣುವು ಮತ್ತು ವಿಷ್ಣುವಿನ ದೇವಾಲಯಗಳಲ್ಲಿ ಶಿವನು ಸಾಮಾನ್ಯವಾಗಿ ಕ್ಷೇತ್ರಪಾಲಕರಾಗಿ ಪೂಜಿಸಲಾಗುತ್ತದೆ. ಕಪಿಲೇಶ್ವರ ದೇವಾಲಯವು ಒಂದು ಸಣ್ಣ ಶೈವ ದೇವಾಲಯ ಮತ್ತು ತೀರ್ಥವಾಗಿದೆ. ಇದು ಶೇಷಾಚಲ ಬೆಟ್ಟಗಳ ತಪ್ಪಲಿನಲ್ಲಿದೆ. ದೈವಿಕ ವಾಸಸ್ಥಾನ ಸ್ವಾಮಿ ಕಪಿಲೇಶ್ವರ ದೇವಿ ಕಾಮಾಕ್ಷಿಯೊಂದಿಗೆ ಇರುತ್ತಾರೆ. ಇಲ್ಲಿ ಶಿವ ಕಪಿಲೇಶ್ವರ ಮತ್ತು ದೇವಿ ಪಾರ್ವತಿಯನ್ನು ದೇವಿ ಕಾಮಾಕ್ಷಿ ಎಂದು ಪೂಜಿಸಲಾಗುತ್ತದೆ. ದೇವಾಲಯದ ವಿಗ್ರಹವನ್ನು ಕಪಿಲ ಮುನಿಯು ಪೂಜೆ ಮಾಡುತ್ತಿದ್ದರು ಎಂದು ನಂಬಲಾಗಿದೆ. ಹಾಗಾಗಿ ಇಲ್ಲಿ ಶಿವನನ್ನು ಕಪಿಲೇಶ್ವರ ಎಂದು ಕರೆಯಲಾಗುತ್ತದೆ. ಶೇಷಾಚಲ ಪರ್ವತದ ಆಕಾಶಗಂಗೆಯ ನೀರಿನ ಹರಿವು ನೇರವಾಗಿ ಕಪಿಲ ತೀರ್ಥ ಎಂದು ಕರೆಯಲ್ಪಡುವ ದೇವಾಲಯದ ಪುಷ್ಕರಣಿಗೆ ಬೀಳುತ್ತದೆ. ಹರಿಯುವ ನೀರು ಶಿವನಿಗೆ ಅಭಿಷೇಕ ಮಾಡುತ್ತಿರುವಂತೆ ತೋರುತ್ತದೆ. ಶಿವಭಕ್ತರು ಈ ಸ್ಥಳವನ್ನು ಕಪಿಲ ತೀರ್ಥ ಎಂದು ಕರೆಯುತ್ತಾರೆ. ವೈಷ್ಣವರು ಈ ಸ್ಥಳವನ್ನು ಆಳ್ವಾರ್ ತೀರ್ಥ ಎಂದು ಕರೆಯುತ್ತಾರೆ. ಭಗವಾನ್ ವಿಷ್ಣುವು ಭೂಲೋಕದ ಮೇಲೆ ಇಳಿಯುತ್ತಿದ್ದಾನೆ ಎಂದು ತಿಳಿದ ಭಗವಾನ್ ಶಿವನು ಅವನೊಂದಿಗೆ ಇರಲು ಮತ್ತು ತನ್ನ ಭಕ್ತರನ್ನು ರಕ್ಷಿಸಲು ಬಯಸಿದನು. ಶಿವನು ಈ ಬಯಕೆಯನ್ನು ವಿಷ್ಣುವಿಗೆ ಕೇಳಿದಾಗ ಅವನು ಶಿವನಿಗೆ ಶೇಷಾಚಲ ಪರ್ವತದ ಬುಡದಲ್ಲಿ ಇರಲು ಹೇಳಿದನು ಮತ್ತು ತಿರುಮಲ ಬೆಟ್ಟದ ಕ್ಷೇತ್ರಪಾಲನಾಗಲು ಹೇಳಿದಳು. ಕೃತಯುಗದಲ್ಲಿ ಕಪಿಲ ಋಷಿಯು ಪಾತಾಳ ಲೋಕದಲ್ಲಿ ಈ ಲಿಂಗವನ್ನು ಪೂಜಿಸುತ್ತಿದ್ದರು. ಪ್ರತಿನಿತ್ಯ ಕಾಮಧೇನು ಹಸು ಈ ಲಿಂಗಕ್ಕೆ ಅಭಿಷೇಕ ಮಾಡುತ್ತಿತ್ತು. ಒಂದು ದಿನ ಕಾಮಧೇನು ಹಾಲಿನೊಂದಿಗೆ ಅಭಿಷೇಕದ ನಂತರ ಲಿಂಗವು ಬೆಳೆಯಲು ಪ್ರಾರಂಭಿಸಿತು ಮತ್ತು ಭೂಮಿಯ ಹೊರಗೆ ಬಂದಿತು. ಕಾಮಧೇನು ಹಸು ಕೋಪಗೊಂಡಿತು ಮತ್ತು ಅದು ಲಿಂಗವನ್ನು ತನ್ನ ಪಕ್ಕೆಲುಬುಗಳಿಂದ ಒತ್ತಿ ಇನ್ನು ಮುಂದೆ ಬೆಳೆಯದಂತೆ ಆದೇಶಿಸಿತು. ಕಾಮಧೇನುವು ಕಪಿಲಲಿಂಗವು ಕಾಮಧೇನುವಿನ ಆಜ್ಞೆಯನ್ನು ಅನುಸರಿಸುತ್ತಾ ಮತ್ತು ಅದು ನಂತರ ಬೆಳೆಯಲಿಲ್ಲ. ಕಪಿಲಲಿಂಗವು ಕಾಮಧೇನುವಿನ ಆಜ್ಞೆಯನ್ನು ಅನುಸರಿಸುತ್ತಾ ಮತ್ತು ಅದು ನಂತರ ಬೆಳೆಯಲಿಲ್ಲ. ಇಲ್ಲಿಯವರೆಗೆ ಶಿವಲಿಂಗದ ಮೇಲೆ ಗೋವಿನ ಹೆಜ್ಜೆಗುರುತುಗಳನ್ನು ಕಾಣಬಹುದು. ಲಿಂಗವನ್ನು ಕಪಿಲ ಮುನಿಯು ಪೂಜಿಸುವುದರಿಂದ ಅದನ್ನು ಕಪಿಲಲಿಂಗ ಎಂದು ಕರೆಯಲಾಯಿತು. ಲಿಂಗವು ಪಾತಾಳದಿಂದ ಭೂಲೋಕಕ್ಕೆ ಕಾಣಿಸಿಕೊಂಡ ಕಾರಣ ಕಪಿಲೇಶ್ವರ ಕ್ಷೇತ್ರ ಎಂದು ಕರೆಯಲಾಯಿತು. ಕಪಿಲಲಿಂಗವು 5 ಮುಖಗಳು, 3 ಕಣ್ಣುಗಳು ಮತ್ತು 5 ವಿವಿಧ ಬಣ್ಣಗಳೊಂದಿಗೆ ಭಯಾನಕವಾಗಿ ಕಾಣುತ್ತದೆ. ಕಪಿಲಲಿಂಗದ ಮುಂದೆ ಪುಷ್ಕರಣಿ ಇದೆ. ಲಿಂಗವು ಪಾತಾಳದಿಂದ ಭೂಲೋಕ ಹೊರಬಂದ ಕಾರಣ ಇದನ್ನು ಕಪಾಲಿ ತೀರ್ಥ ಎಂದು ಕರೆಯಲಾಗುತ್ತದೆ ಮತ್ತು ಇದು ಪಾತಾಳದಲ್ಲಿರುವ ಕಪಿಲ ಮುನಿ ಆಶ್ರಮವನ್ನು ತಲುಪುವ ಮಾರ್ಗವನ್ನು ತೋರಿಸುತ್ತದೆ. ಮೊದಲಿಗೆ ಹತ್ತುವ ಮೂಲಕ ಶ್ರೀನಿವಾಸನ ದೇವರ ದರ್ಶನ ಪಡೆಯಲು ಬಯಸುವವರು ತಿರುಮಲ ಬೆಟ್ಟದ ಕಪಿಲ ತೀರ್ಥದಲ್ಲಿ ಮೊದಲು ಪವಿತ್ರ ಸ್ನಾನ ಮಾಡಬೇಕು ಮತ್ತು ಕಪಿಲಲಿಂಗದ ದರ್ಶನ ಪಡೆದು ತಿರುಮಲ ಮೆಟ್ಟಲುಗಳನ್ನು ಹತ್ತಲು ಪ್ರಾರಂಭಿಸಬೇಕು. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಕಪಿಲಲಿಂಗದ ದರ್ಶನ ಪಡೆದು ನಮ್ಮ ವರ್ತಮಾನ ಭೂತಕಾಲದ ಪಾಪಗಳನ್ನು ನಾಶಪಡಿಸುತ್ತದೆ. ಇದು ನಮ್ಮನ್ನು ಶುದ್ಧೀಕರಿಸುತ್ತದೆ ಮತ್ತು ಭಗವಂತನೊಂದಿಗೆ ದೈವಿಕ ಸಂಪರ್ಕವನ್ನು ಮಾಡುತ್ತದೆ.
ವೆಂಕಟಾಚಲ ಮಹಾತ್ಮೆಯ ಪ್ರಕಾರ ಭಗವಾನ್ ಶ್ರೀನಿವಾಸನು ವಕುಳಮಾತೆಯನ್ನು ಆಕಾಶರಾಜನ ಬಳಿಯೇ ತನ್ನ ಮತ್ತು ದೇವಿ ಪದ್ಮಾವತಿ ಮದುವೆ ಪ್ರಸ್ತಾಪವನ್ನು ಕೇಳಲು ಹೇಳುತ್ತಾನೆ. ಅವನು ಅವಳಿಗೆ ಆಕಾಶರಾಜನ ಬಳಿ ಹೋಗುವ ಮೊದಲು ಕಪಿಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪಿಲೇಶ್ವರನ ಆಶೀರ್ವಾದ ಪಡೆಯಿರಿ ಎಂದು ಹೇಳುತ್ತಾನೆ ಮತ್ತು ಅವನು ತನ್ನ ದೇವಿ ಪದ್ಮಾವತಿಯೊಂದಿಗೆ ಅವರ ಮದುವೆಯ ಬಗ್ಗೆ ಇಚ್ಛೆಯನ್ನು ಕಪಿಲೇಶ್ವರ ಮತ್ತು ದೇವಿ ಕಾಮಾಕ್ಷಿಗೆ ತಿಳಿಸಲು ಅವಳಿಗೆ ಹೇಳುತ್ತಾನೆ. ಶ್ರೀನಿವಾಸನ ಅಪೇಕ್ಷೆಯಂತೆ ವಕುಲಮಾತೆಯು ಕಪಿಲೇಶ್ವರನ ದರ್ಶನಕ್ಕೆ ಹೋದಳು ಮತ್ತು ಕಪಿಲಲಿಂಗದ ರುದ್ರಾಭಿಷೇಕದಲ್ಲಿ ಭಾಗವಹಿಸಿದ ನಂತರ ಅವಳು ಆಕಾಶರಾಜನ ರಾಜ್ಯ ನಾರಾಯಣವನಕ್ಕೆ ಹೋಗುತ್ತಾಳೆ. ಶ್ರೀನಿವಾಸ ಮತ್ತು ದೇವಿ ಪದ್ಮಾವತಿಯ ಶುಭ ಮದುವೆ ಮೈತ್ರಿ ಕಾರ್ಯಕ್ರಮ ಬಗ್ಗೆ ಹೇಳುತ್ತಾಳೆ. ಶ್ರೀನಿವಾಸನೇ ತನ್ನ ಪತಿಯಾಗಿ ಪಡೆಯಲು ದೇವಿ ಪದ್ಮಾವತಿ ಕಾಮಾಕ್ಷಿಯನ್ನು ಗೌರಿಯಾಗಿ ಪೂಜಿಸಿದಳು ಎಂದು ಹೇಳಲಾಗುತ್ತದೆ. ಕಾಮಾಕ್ಷಿ ದೇವಿಯು ತನ್ನ ಆಸೆಯನ್ನು ತುಂಬಿದಳು. ತ್ರೇತಾಯುಗದಲ್ಲಿ ಈ ಲಿಂಗವನ್ನು ಅಗ್ನಿದೇವರು ಪೂಜಿಸಿದರು, ಆದ್ದರಿಂದ ಇದನ್ನು ಅಗ್ನಿಲಿಂಗ ಎಂದು ಕರೆಯಲಾಯಿತು. ದ್ವಾಪರ ಯುಗದಲ್ಲಿ ಈ ಲಿಂಗವು ಕಾಲಚಕ್ರದಿಂದ ಪೂಜಿಸಲ್ಪಟ್ಟಿತು. ಲಿಂಗವು ಎಲ್ಲ ಯುಗದಲ್ಲಿ ಅಸ್ತಿತ್ವದಲ್ಲಿರುವಂತೆ ಇದಕ್ಕೆ ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿಲ್ಲ. ದೇವತೆಗಳು, ಸಪ್ತಋಷಿಗಳು, ಯಕ್ಷರು, ಗಂಧರ್ವರು, ಕಿನ್ನರರು ಈ ಲಿಂಗವನ್ನು ಪೂಜಿಸಿದರು. ಕಲಿಯುಗದಲ್ಲಿ ಲಿಂಗವನ್ನು ಆಳ್ವಾರರು ಪೂಜಿಸುತ್ತಿದ್ದರು, ವಿಶೇಷವಾಗಿ ನಮ್ಮಾಳ್ವಾರ್. ಈ ದೇಗುಲವು ಗೋಗರ್ಭ ತೀರ್ಥದ ದಂಡೆಯ ಆಗ್ನೇಯ ಮೂಲ ದಿಕ್ಕಿನಲ್ಲಿದೆ. ಈ ಕ್ಷೇತ್ರ ತಿರುಪತಿ ರೈಲ್ವೆ ನಿಲ್ದಾಣದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯ ದೇವಾಲಯದ ಪ್ರವೇಶ ದ್ವಾರವನ್ನು ಬೃಹತ್ ಕಲ್ಲಿನ ನಂದಿ ಪ್ರತಿಮೆಯಿಂದ ಸ್ವಾಗತಿಸಲಾಗಿದೆ. ಮುಖ್ಯ ದೇವಾಲಯದ ಆವರಣದಲ್ಲಿ ಉಪದೇಗುಲಗಳೂ ಇವೆ. ದೇವಿ ಕಾಮಾಕ್ಷಿ ಮತ್ತು ಗಣೇಶನಿಗೆ ಸಮರ್ಪಿತವಾದ ದೇವಾಲಯಗಳಿವೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ವಿಜಯನಗರದಿಂದ ಇಲ್ಲಿ ಒಬ್ಬ ದೇವದಾಸಿ ಬಂದು ಈ ದೇವಾಲಯದಲ್ಲಿ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿದಳು ಎಂದು ಹೇಳಲಾಗುತ್ತದೆ. ಆವರಣದಲ್ಲಿ ಸುಬ್ರಹ್ಮಣ್ಯ ದೇವಾಲಯವೂ ಇದೆ. ಇಲ್ಲಿ ಸುಬ್ರಹ್ಮಣ್ಯನು ಅವರ ಪತ್ನಿಯರಾದ ವಲ್ಲಿ ಮತ್ತು ದೇವಸೇನೆಯೊಂದಿಗೆ ಪೂಜಿಸಲಾಗುತ್ತದೆ. ಇಲ್ಲಿ ವಿಶ್ವನಾಥೇಶ್ವರ, ಕೋಟಿಲಿಂಗೇಶ್ವರ ದೇವಸ್ಥಾನವೂ ಇದೆ. ವಿಶ್ವನಾಥೇಶ್ವರ ಶಿವಲಿಂಗವು ವಜ್ರತ್ರಿಪುಂಡದಿಂದ ಅಲಂಕರಿಸಲಾಗಿದೆ. ಈ ಕೋಟಿಲಿಂಗೇಶ್ವರನಿಗೆ ಅಭಿಷೇಕ ಮಾಡಿದರೆ ಅದು ಕೋಟಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿರುವಂತೆಯೇ ಆಗುತ್ತದೆ. ದೇವಾಲಯದಲ್ಲಿ ಕಪಿಲಲಿಂಗ, ವಿಶ್ವನಾಥಲಿಂಗ, ಕೋಟೇಶ್ವರಲಿಂಗ ಒಟ್ಟಿಗೆ 3 ಶಿವಲಿಂಗಗಳ ದರ್ಶನ ಮಾಡಬಹುದಾದ ಏಕೈಕ ದೇವಾಲಯ ಇದಾಗಿದೆ. ಅದರಿಂದ ಈ ಸ್ಥಳವನ್ನು ತ್ರಿನೇತ್ರ ಕ್ಷೇತ್ರ ಎಂದು ಕರೆಯುತ್ತಾರೆ. ದೇವಾಲಯದ ಆವರಣವು ವಿಷ್ಣು ದೇವಾಲಯಗಳಂತೆ ಲಕ್ಷ್ಮೀನಾರಾಯಣ ದೇವಸ್ಥಾನವೂ ಇದೆ. ವೇಣುಗೋಪಾಲ ದೇವಸ್ಥಾನದಲ್ಲಿ ಶ್ರೀಕೃಷ್ಣನನ್ನು ರುಕ್ಮಿಣಿ ಮತ್ತು ಸತ್ಯಭಾಮೆಯೊಂದಿಗೆ ಪೂಜಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಬೃಹತ್ ಅಶ್ವತ್ಥ ಮರವಾಗಿದ್ದು ಅದರ ಅಡಿಯಲ್ಲಿ ಜೋಡಿ ನಾಗಗಳನ್ನು ಶಿವಪಾರ್ವತಿಯನ್ನಾಗಿ ಪೂಜಿಸಲಾಗುತ್ತದೆ. ಶಿವಪಾರ್ವತಿಯ ವಿಗ್ರಹವೂ ಇಲ್ಲಿದೆ. ಇಲ್ಲಿ ಮಹಿಳೆಯರು ದೇವಿ ಪಾರ್ವತಿಯನ್ನು ಮಂಗಳಗೌರಿ ಎಂದು ಪೂಜಿಸುತ್ತಾರೆ. ಸಂತೋಷ ಮತ್ತು ಆರೋಗ್ಯಕರ ವೈವಾಹಿಕ ಜೀವನದ ಆಶೀರ್ವಾದಕ್ಕಾಗಿ ಮಹಿಳೆಯರು ಅವಳಿಗೆ ಶೃಂಗಾರ ವಸ್ತುಗಳನ್ನು ಅರ್ಪಿಸುತ್ತಾರೆ. ಈ ದೇವಾಲಯದಲ್ಲಿ ಅಗಸ್ತ್ಯ ಮುನಿ ಮತ್ತು ಮಹಾನ್ ವೈಷ್ಣವ ನಮ್ಮಾಳ್ವಾರ್ ಸಮರ್ಪಿತವಾದ ದೇವಾಲಯಗಳೂ ಇದೆ. ದೇವಾಲಯದ ಪ್ರಮುಖ ಆಕರ್ಷಣವೆಂದರೆ ಪ್ರವೇಶ ದ್ವಾರದಲ್ಲಿದ್ದ ಅಭಯ ಆಂಜನೇಯ ದೇವಸ್ಥಾನ. ಇಲ್ಲಿ ಹನುಮಂತನು ಅಭಯ ಮುದ್ರೆಯೊಂದಿಗೆ ಕಾಣಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬ ಭಕ್ತರನ್ನು ಆಶೀರ್ವಾದಿಸುತ್ತಾ ಮತ್ತು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ದೇವಾಲಯವನ್ನು ಮೊದಲು ಚೋಳ ರಾಜರು ಮತ್ತು ನಂತರ ವಿಜಯನಗರ ರಾಜರು ನಿರ್ಮಿಸಿದರು. ಪ್ರಸ್ತುತ ದೇವಾಲಯವು ತಿರುಮಲ ತಿರುಪತಿಯ ಆಡಳಿತದಲ್ಲಿದೆ. ದೇವಾಲಯದ ವಾರ್ಷಿಕ ಉತ್ಸವಗಳನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ರುದ್ರದೇವರನ್ನು ನಾಮಕ, ಚಮಕ ಮತ್ತು ಅಭಿಷೇಕದೊಂದಿಗೆ ಪೂಜಿಸುವುದು ಪ್ರಾಚೀನ ಸಂಪ್ರದಾಯವಾಗಿದೆ. ಕಾರ್ತಿಕ ಮಾಸದ ಪೂರ್ಣಿಮೆ ಸಂದರ್ಭದ ಸಮಯದಲ್ಲಿ 3 ಲೋಕದಲ್ಲಿರುವ ಎಲ್ಲ ತೀರ್ಥಗಳು ಮಧ್ಯಾಹ್ನದ ವೇಳೆಗೆ ಈ ಕಪಿಲ ತೀರ್ಥದಲ್ಲಿ ವಿಲೀನವಾಗುತ್ತವೆ. ಇಡೀ ಕಾರ್ತಿಕ ಮಾಸದಲ್ಲಿ ಗಂಗಾದೇವಿ ಈ ಕಪಿಲ ತೀರ್ಥದಲ್ಲಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ಕಾರ್ತಿಕ ಮಾಸದಲ್ಲಿ ಅರ್ಧ ನಕ್ಷತ್ರ ದಿನದಂದು ಇಲ್ಲಿ ದೀಪೋತ್ಸವ ಮತ್ತು ಬಿಲ್ವಾರ್ಚನೆ ಆಚರಿಸಲಾಗುತ್ತದೆ. ಆ ಶುಭ ಮುಹೂರ್ತದಲ್ಲಿ ಸ್ನಾನ ಮಾಡಿದರೆ ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಈ ತೀರ್ಥವನ್ನು ಪಿತೃತೀರ್ಥ ಎಂದು ಕರೆಯಲಾಗುತ್ತದೆ.
ತಮ್ಮ ಪೂರ್ವಜರಿಗೆ ಪಿಂಡದಾನವನ್ನು ಅರ್ಪಿಸದಿರುವವರು ಇಲ್ಲಿ ಪಿಂಡದಾನವನ್ನು ಮಾಡಬಹುದು ಮತ್ತು ನಿಮ್ಮ ಇಂದಿನ ಪಾಪಗಳನ್ನು ತೊಳೆಯಬಹುದು. ಮಕ್ಕಳಿಲ್ಲದ ಜನರು ಈ ಸ್ಥಳಕ್ಕೆ ಬಂದು ಶಿವಲಿಂಗವನ್ನು ಪೂಜಿಸುತ್ತಾರೆ ಮತ್ತು ಇಲ್ಲಿ ಒಂದು ರಾತ್ರಿ ಕಳೆಯುತ್ತಾರೆ. ಆರೋಗ್ಯವಂತ ಮಗುವನ್ನು ಹೊಂದುತ್ತಾರೆ. ಈ ದೇವಾಲಯವು ಮಹಾಶಿವರಾತ್ರಿ, ಕಾರ್ತಿಕ ದೀಪೋತ್ಸವ, ವಿನಾಯಕ ಚತುರ್ಥಿ, ಷಷ್ಠಿ ಇತ್ಯಾದಿ ಶಿವನ ಎಲ್ಲ ಪ್ರಮುಖ ಒಳಗೊಂಡಿರುವ ಹಬ್ಬಗಳನ್ನು ಆಚರಿಸುತ್ತಾರೆ. ಕಪಿಲೇಶ್ವರ ಸ್ವಾಮಿ ಬ್ರಹ್ಮೋತ್ಸವವು ಮಾಘ ಮಾಸದಲ್ಲಿ ಟಿಟಿಡಿಯಿಂದ ಆಚರಿಸಲಾಗುವ ದೇವಾಲಯದ ಅತಿ ದೊಡ್ಡ ಕಾರ್ಯಕ್ರಮವಾಗಿದೆ. ಇದು 9 ದಿನ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ವಿವಿಧ ವಾಹನಗಳ ಮೇಲೆ ಮೆರವಣಿಗೆ ಮಾಡುವ ಕಾರ್ಯಕ್ರಮ. ಹಂಸವಾಹನದಿಂದ ಪ್ರಾರಂಭಿಸಿ ತ್ರಿಶೂಲ ಸ್ನಾನದೊಂದಿಗೆ ಕೊನೆಗೊಳ್ಳುತ್ತದೆ. ಶ್ರೀನಿವಾಸ ಮತ್ತು ಕಪಿಲೇಶ್ವರನ ದರ್ಶನ ಒಂದೇ ಸಮಯದಲ್ಲಿ ಮಾಡಿದರೆ ಅಮೋಘ ಫಲದಿಂದ ಆಶೀರ್ವದಿಸಲ್ಪಡುತ್ತವೆ ಎಂದು ಹೇಳಲಾಗುತ್ತದೆ. ಈ ಹರಿಹರ ಕ್ಷೇತ್ರವನ್ನು ಕಲಿಯುಗ ವೈಕುಂಠ ಮತ್ತು ಕೈಲಾಸ ಎಂದು ಕರೆಯಲಾಗುತ್ತದೆ. ಮಾರ್ಗಶಿರ ಮಾಸದ ಸಂದರ್ಭದಲ್ಲಿ ಟಿಟಿಡಿ ವತಿಯಿಂದ ವಾರ್ಷಿಕ ತೆಪ್ಪೋತ್ಸವವು ನಡೆಯುತ್ತದೆ. ಈ ಮೆರವಣಿಗೆಯ ಸಂದರ್ಭದಲ್ಲಿ ಕಪಿಲೇಶ್ವರ ಸ್ವಾಮಿ ಸೋಮನಾಗಿ, ದೇವಿ ಪಾರ್ವತಿ ಕಾಮಾಕ್ಷಿಯಾಗಿ ಮತ್ತು ಅವರ ಪುತ್ರ ಸ್ಕಂದನ ಜೊತೆಗೆ ಕಪಿಲ ತೀರ್ಥದಲ್ಲಿ ವಿಹಾರ ರೂಪವಾಗಿ ತೇಲಿಸುತ್ತಾರೆ. ಎಲ್ಲವೂ ಭಗವಂತನ ನಿಯಂತ್ರಣದಲ್ಲಿದೆ. ಏನು ಸಂಭವಿಸಿದೆ, ಏನು ನಡೆಯುತ್ತಿದೆ ಮತ್ತು ಏನಾಗುವುದು ಅದು ಅವನ ಇಚ್ಛೆ. ಆದರೆ ಇನ್ನು ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋಕೆ ಆಗಲ್ಲ. ಇದನ್ನು ಹೋಗಲಾಡಿಸಲು ನಾವು ದೈವ ದರ್ಶನ ಮಾಡಬೇಕು. ದೈವ ಕ್ಷೇತ್ರಗಳ ದರ್ಶನವು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ, ನಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದಿಷ್ಟು ತಿರುಮಲ ಕ್ಷೇತ್ರ ಪಾಲನ ಬಗ್ಗೆ. ಆ ಹರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳಿಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.